ದ್ರಾವಿಡ ತಮಿಳ್ ರುದ್ರಭೂಮಿಗೆ ಮುಖ್ಯ ದ್ವಾರ ಉದ್ಘಾಟನೆ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದಲ್ಲಿ ಇರುವ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 30ನೇ ವಾರ್ಡಿನ ಆದಿ ದ್ರಾವಿಡ ತಮಿಳ್ ರುದ್ರಭೂಮಿಗೆ ಮುಖ್ಯ ದ್ವಾರವನ್ನು ಮಹಾನಗರ ಪಾಲಿಕೆಯ ಮಹಾಪೌರರಾದ ಮುಲ್ಲಂಗಿ ನಂದೀಶ್, ಉಪಮಹಾಪೌರರಾದ ಡಿ ಸುಕುಂ, ಪಾಲಿಕೆ ಸದಸ್ಯರಾದ ಎಂಡಿ ಆಸಿಫ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಾಪೌರರು ಮಾತನಾಡಿ, ಮನುಷ್ಯನಾದ ಮೇಲೆ ಹುಟ್ಟು ಉಚಿತ, ಸಾವು ಖಚಿತ ಎಂಬ ಗಾದೆ ಮಾತಿನಂತೆ ಒಂದಲ್ಲ ಒಂದು ದಿನ ನಾವೆಲ್ಲ ವಿಶ್ರಾಂತಿ ಇಲ್ಲೇ ಪಡೆಯಬೇಕು. ಕಾಂಪೌಂಡ್ ಗೋಡೆ ಮತ್ತು ವಿದ್ಯುತ್ ಕಂಬಗಳು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಅತಿ ಶೀಘ್ರದಲ್ಲಿ ಈ ವಾರ್ಡಿನ ಸದಸ್ಯರಾದ ಆಸಿಫ್ ಅವರ ಜೊತೆ ಚರ್ಚಿಸಿ ನಿಮ್ಮ ವಾರ್ಡಿನ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಾಲಿಕೆ ಸದಸ್ಯ ಎಂಡಿ ಆಸಿಫ್ ಮಾತನಾಡಿ, ಕೌಲ್ ಬಜಾರಿನ ಸುಮಾರು ಹಲವಾರು ವರ್ಷಗಳಿಂದ ಕೌಲ್ ಬಜಾರಿನ ತಮಿಳ್ ಸಮುದಾಯದವರ ರುದ್ರಭೂಮಿ ಇಲ್ಲೇ ಇದ್ದು ಇಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಹಾಗೂ ಕಾಂಪೌಂಡ್ ಗೋಡೆಯೂ ಸಹ ಕಟ್ಟಿಕೊಡಬೇಕೆಂದು ಮನವಿ ಮಾಡಿದಾಗ, ವಾರ್ಡ್ ಅಭಿವೃದ್ಧಿಗಾಗಿ ನಾನು ಎಂದಿಗೂ ನಿಮ್ಮ ಜೊತೆ ಇರುತ್ತೇನೆ ಹಾಗೂ ನಮ್ಮ ಗ್ರಾಮೀಣ ಶಾಸಕರಾದ ಬಿ ನಾಗೇಂದ್ರ ಅವರು ಅತಿ ಶೀಘ್ರದಲ್ಲಿ ಕೆಟ್ಟ ಗಳಿಗೆಯಿಂದ ಹೊರಬರಲಿ. ಮುಂದಿನ ದಿನಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ನಮ್ಮ ವಾರ್ಡ್ ಅನ್ನ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸೋಣ ಎಂದು ವಾರ್ಡಿನ ಜನತೆಗೆ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾಮನಿರ್ದೇಶನ ಪಾಲಿಕೆ ಸದಸ್ಯರಾದ ಸಮೀರ್, ಸಮುದಾಯದ ಮುಖಂಡರಾದ ಸೀನಾ, ಶಿವಾಜಿ, ರವಿ, ಗುಂಡಾ, ಉದಯ್ ಕುಮಾರ್, ಸೋಲಾಪುರ ಪ್ರಭು, ಬಾಲಕೃಷ್ಣ, ಸೂರಿ, ಬಾಲು, ಶ್ರೀಧರ್, ದಲಿತ ಮುಖಂಡ ವಿಘ್ನೇಶ್ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ಇದು ರಿಬ್ಬನ್ ಕಟಿಂಗ್ ಮಾಡೋದಕ್ಕೆ ನನ್ನ ಆಹ್ವಾನ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾರು ಯಾವುದೇ ಪದವಿ ಹೋಗ್ಲಿ, ಯಾವುದೇ ಕೆಲಸ ಕಾರ್ಯಕ್ರಮ ಮಾಡ್ಲಿ, ಲಾಸ್ಟಿಗೆ ಅಂತವಾಗಿ ಸೇರೋದಿಲ್ಲೇ. ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, PM ಆಗಿರ್ಬೋದು, ಇನ್ನೊಂದಾಗಿದ್ರು ಎಂತವ್ರನ್ನ ಲಾಸ್ಟಿಗೆ ಸೇರೋದಿಲ್ಲೇ. ಸೊ ಇಂಥ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ನಾನು ಬಂದಿದ ತಕ್ಷಣ ಒಂದು ವಿಚಾರ ಕೇಳಿದೆ, ಎಷ್ಟು ಎಕರೆ ಅಂದ್ರೆ 13 ಎಕರೆ ಅಂತಂದ್ರು. ಫಸ್ಟ್ ಫೆನ್ಸಿಂಗ್ ಹಾಕ್ಸ್ಕೊಳ್ರಪ್ಪ, ಯಾಕಂದ್ರೆ ಸುಮಾರು ಎಂಕ್ರೋಚ್ಮೆಂಟ್ಗಳು ಆಗ್ತಾ ಇದಾವ ಎಲ್ಲಾ ಕಡೆ ಅಂತ ಹೇಳಿದ್ದೆ. ಸೊ ಆಸಿಫ್ ಅವರು ಇಲ್ಲ, ನಾ ಫಸ್ಟ್ ಅದು ಮಾಡಿಸ್ಬೇಕಣ, ಅವರು ಅದೇ ಮೆಮೊರಾಂಡಮ್ ಕೊಡ್ಲಿಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರು. ಫೆನ್ಸಿಂಗ್ ಏನಿದೆ ಕಾಂಪೌಂಡ್ಗೆ ಮೋಸ್ಟ್ಲಿ ಲೇಟ್ ಆಗುತ್ತೆ. 13 ಎಕರೆ ಅಲ್ಲ, ಯಾವ್ದು ಸಣ್ಣ ಪುಟ್ಟ ಎಲ್ ಶೇಪ್ ಇನ್ನು ಎಲ್ ಶೇಪ್ಗೆ ಏನಿದೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ನಮ್ಮ ಆಸಿಫ್ ಅವರು ನೇತೃತ್ವದಲ್ಲಿ ಇನ್ನೊಂದು ಅರ್ಧ ಕಾಂಪೌಂಡ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡೋಣ. ಗ್ರೌಂಡ್ ಇದು ಏನು ಉದ್ಘಾಟನೆ ಮಾಡಿದ್ರು ಎಲ್ಲ ನಂದೀಶಣ್ಣ ಹೇಳಾರ ನಿಮ್ಗೆ, ಎಲ್ಲರೂ ಇಲ್ಲೇ ಲಾಸ್ಟ್ಗೆ ನಾವು ಇಲ್ಲೇ ಬರ್ಬೇಕು. ಲಾಸ್ಟ್ ಅದು ನಿಜ, ಅದು ಯಾವ ಕಾರಣಕ್ಕ ಅದು ತಪ್ಪಿಸ್ಕೊಳಕ್ ಆಗಲ್ಲ, ಯಾರ ಕೈಯಿಂದ ಆಗಲ್ಲ. ಆದ್ರೆ ನಂದೀಶಣ್ಣ ಹೇಳಿದ್ರು ಎನ್ಕರೇಜ್ಮೆಂಟ್ ಆಗ್ತತೆ, ಕಾಂಪೌಂಡ್ ಮಾಡಿಸ್ಬೇಕಣ ಅಂತ. ನಾನು ಕೇಳಿದ್ರೆ ಇಲ್ಲ ಬೈ ಮಾಡ್ಸೋಣ, ಅದೇ ಫಸ್ಟ್ ಮಾಡ್ಸೋಣ ಅಂತಂದು ಅದೇ ಮನವಿ ಇವಾಗ ಕೊಡ್ತಾ ಇದೀವಿ ನಾವೆಲ್ಲರೂ ಸೇರಿ. ನಾನು ನಿಮ್ಗೆ ಒಂದೇ ಮನವಿ, ನೀವು ಇರೋವರೆಗೆ ಸ್ವಲ್ಪ ಮಾಡಿ ಕೊಟ್ಬಿಡು. ಯಾಕಂದ್ರೆ ನಮ್ಗೆ ನಿಮ್ಮ ಮೇಲೆ ನಂಬಿಕೆ, ನನ್ನ ಮೇಲೆ ಅವ್ರಿಗೆ ನಂಬಿಕೆ. ಆ ನಂಬಿಕೆ ಹಂಗೆ ಉಳಿಸ್ಕೊಂಡು ಹೋಗೋಣ. ಸ್ವಲ್ಪ ನೀವು ಇರೋವರೆಗೆ ಸ್ವಲ್ಪ ಮಾಡಿಕೊಟ್ರೆ ಬಹಳ ಅನುಕೂಲ ಆಗ್ತದೆ ಎಲ್ಲರಿಗಿಂತ. ಈ ಮಂಟಪಕ್ಕೆ ಈ ರೂಪ ಬರ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಆಸಿಫಣ್ಣ. ನಾವು ಸರ್ಕಾರದಿಂದ ಹಣವನ್ನು ಮಂಜೂರು ಮಾಡಿ ಮತ್ತೆ ತಮ್ಮ ಅವರು ಸ್ವ ಇಚ್ಛೆಯಿಂದ ಮತ್ತೆ ಅವರು ವೈಯಕ್ತಿಕವಾಗಿ ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ ಈ ಮಂಟಪಕ್ಕೆ. ಅವರಿಗೆ ಈ ತಮಿಳು ಸಮುದಾಯದ ಎಲ್ಲರ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ತಮಿಳು ಸಮುದಾಯ ಜನಾಂಗದ ವತಿಯವರಿಗೆ ಈ ತಮಿಳು ಸಮುದಾಯದ ರುದ್ರಭೂಮಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಫಸ್ಟ್ ನಮ್ಮ ದಿವಾಕರ್ ಬಾಬಣ್ಣವರು MLA ಆದರು, ರೈಲ್ ಅವರ ಗುರುತು, ಅವ್ರ ಗುರುತು ಆಗಿದ ತಕ್ಷಣ ಹಣ ನಮಗೆ ಶಾಲ್ ಪೋಡು ಸರ್ ಹೇಳಿ.